ಬಿರು ಬಿಸಿಲಿನಲ್ಲಿ ಸ್ಟಾರ್ ವಾರ್ ಅದ್ಭುತವಾಗಿ ಮುಂದುವರಿತಾ ಇದೆ ಮಂಡ್ಯದಲ್ಲಿ. ಮಂಡ್ಯ, ಮದ್ದೂರು ಮತ್ತು ಶ್ರೀರಂಗಪಟ್ಟಣ ಮೂರು ಕ್ಷೇತ್ರಗಳಲ್ಲಿ ಪ್ರಚಾರ ಜೋರಾಗಿ ನಡೀತಾ ಇದೆ. ದರ್ಶನ್ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ನಿಮ್ಮೂರಿನ ಸೊಸೆ ಇಂಥ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಅಂಬರೀಷ್ ಅಣ್ಣ ಹೆಂಡತಿ. ಅಂಬರೀಷ್ ಅಣ್ಣ ಮಂಡ್ಯ ಏನ್ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು, ಏನ್ ಬೆಳೆಸ್ಕೊಂಡಿದ್ರು, ಜನರ ಬಗ್ಗೆ ಅವ್ರಿಗೆ ಏನ್ ಪ್ರೀತಿ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿನ ಅಂಬರೀಷ್ ಅಣ್ಣ ಇಲ್ಲ. ಒಂದ್ ಮಾತು ಹೇಳ್ತಾ ಇದ್ದಾರೆ ಎಲ್ಲರೂ, ಅವ್ರು ನಮ್ಮೂರಿನ ಸೊಸೆ ಆಗಕ್ ಸಾಧ್ಯ ಇಲ್ಲ, ಅಥವಾ ನಮ್ಮೂರಿಗೆ ಸೇರಿದವರಲ್ಲ, ಗೌಡ್ರೆ ಅಲ್ಲ, ಗೌಡ್ತಿನೇ ಅಲ್ಲ, ಈ ತರದ ಮಾತುಗಳು. ಒಂದೇ ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ. ಯಾವ್ದೋ ಒಂದು ಹೆಣ್ಣು ಮಗು ಒಂದ್ ಮನೇಲಿ ಹುಟ್ತಾರೆ, ಒಂದ್ ಮನೇಲಿ ಹುಟ್ಟಿ ಆ ಮನೆ ದೀಪ ಹಚ್ತಾರೆ. ಅದಾದ್ಮೇಲೆ ಮದುವೆ ಮಾಡಿಕೊಟ್ಮೇಲೆ ಗಂಡನ ಮನೆಗೆ ದೀಪ ಹಚ್ತಾರೆ. ಏನಕ್ಕೆ? ಆ ಗಂಡನ ಮನೆ ಬೆಳಗಕ್ಕೆ ಅಂತ. ಒಂದ್ ಸಲ ಗಂಡನ ಮನೆಗೆ ಬಂದವ್ರು ಇದ್ರು ಅಂದ್ಮೇಲೆ ಅವ್ರ ಆ ಮನೆ ಸೊಸೆ ಯಾವ ಊರಿನ ಮಗ ಇರ್ತಾರೋ ಅವ್ರಿಗೆ ಸೊಸೆ ಆಗ್ಬೇಕು. ಅಲ್ಲಿಗೆ ಮಂಡ್ಯದ ಸೊಸೆ ಅವರು, ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ, ಯಾರು ತಪ್ಸಕ್ಕಾಗಲ್ಲ. ಇದು ನೀವೆಲ್ಲ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಾದಂತ ಸಮಯ. ಹೆಣ್ಣು ಮಕ್ಕಳು ಸ್ಪೆಷಲ್ ಆಗಿ ನಾನು ಕೇಳೋದು, ಒಬ್ರು ಯಾರು ಧೈರ್ಯ ಮಾಡಿ ನಿಂತಿದ್ದಾರೆ, ನೀವು ಅವ್ರಿಗೆ ಶಕ್ತಿ ತುಂಬಬೇಕು. ಒಂದು MP ಆಗಕ್ಕೆ ಒಂದು ಏನಂತಾರೆ, ಒಂದು ಜ್ಞಾನ, ಒಂದು ಭಾಷೆ ಅಥವಾ ಅದ್ರ ಬಗ್ಗೆ ಎಲ್ಲ ಒಂದು ಆಸೆ, ಆಸಕ್ತಿ ಎಲ್ಲ ಅವ್ರಿಗಿದೆ. ನೀವು ಶಕ್ತಿ ತುಂಬಿ ಕಳಿಸ್ಬೇಕು. ನಿಮ್ಮೆಲ್ಲರೂ ಕೇಳ್ಕೊತೀನಿ. 20 ಅವರ ಕ್ರಮ ಸಂಖ್ಯೆ 19, 20, 21, 22 ಈ ತರ ಸುಮಾರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. 20 ನಂಬರು ಕಾಳೆ ರೈತ, ಕಾಳೆ ಓದ್ತಿರೋ ರೈತನ ಗುರುತಿಗೆ ನಿಮ್ಮೆಲ್ಲರೂ ಓಟ್ ಹಾಕಿ ಅವ್ರನ್ನ ಜಯಬೇರಿ ಮಾಡ್ಬೇಕು, ಜಯಗಳಿಸ್ಬೇಕು ಅಂತ ಕೇಳ್ಕೊತೀನಿ. ಯಜಮಾನ ನಿಮ್ಮೆಲ್ಲರಿಗೂ ಹೇಳೋದು ಒಂದೇ, ಯಾರಾದ್ರೂ ಒಂದು ಲೇಡಿ, ಒಂದು ಹೆಂಗ್ಸು ಅಥವಾ ಒಬ್ರು ಯಾರಾದ್ರೂ ಹೊಸದಾಗಿ ಒಂದು ಹೆಜ್ಜೆ ಇಡ್ತಿರ್ಬೇಕಾದ್ರೆ ಪ್ರೋತ್ಸಾಹ ಕೊಡ್ಬೇಕಂತ ನಮ್ಮೆಲ್ಲರೂ ಕರ್ತವ್ಯ. ಮಂಡ್ಯ ಜನ ದೊಡ್ಡ ದೊಡ್ಡ ನಾಯಕರು ಕೊಟ್ಟಿದ್ದಾರೆ ಈ ಊರಿಂದ. ಈ ಊರಲ್ಲಿ ನಾಯಕರ ಕೊರತೆ ಇಲ್ಲ, ಅಥವಾ ಇಲ್ಲಿ ಶಕ್ತಿ ಇರೋ ಅಂತ ಪ್ರತಿಭೆಗಳ ಕೊರತೆ ಇಲ್ಲ. ನಿಮ್ ಊರಿನ ಸೊಸೆ ನೀವೆಲ್ಲರೂ ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ಬೇಕು, ಆಶೀರ್ವಾದ ಮಾಡಬೇಕು. ಇಲ್ಲಿ ಕೊಡೋ ಒಂದೊಂದು ಓಟು ಅವ್ರ ಶಕ್ತಿ ತುಂಬುತ್ತೆ. ಮುಂದಿನ ದಿನ ಅವರು ಒಂದು ದೊಡ್ಡ ಕೊಡುಗೆ ಆಗ್ಲಿ ರಾಜ್ಯಕ್ಕೆ. ನಿಮ್ಗೆಲ್ಲಾ ಕೆಲಸಗಳು ಮಾಡುವಂತ ಜ್ಞಾನ ಅವ್ರಿಗೆ ಬರುತ್ತೆ, ಕೊಡ್ತೀರಾ, ನೀವೆಲ್ಲ ಕಲಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಕ್ರಮ ಸಂಖ್ಯೆ ಗೊತ್ತಲ್ವಾ? ಯಾವ್ದು ಈ ಚೌಟ್ರಿ ಅಂಬರೀಷ್ ಅಣ್ಣ ಮಾಡಿದ್ದ? ಏನಪ್ಪ ಅಂಬರೀಷ್, ನೀವ್ ಹಿಂಗ್ ಅಂತೀರ, ಅಂಬರೀಷ್ ಅಣ್ಣ ಕೊಡುಗೆನೆ ಕೊಟ್ಟಿಲ್ಲ ಅಂತ ಹೇಳಲ್ಲ, ಗೊತ್ತೇನಾ? ನಾನ್ ಹೇಳೋದು ಅಷ್ಟೇ, ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರು ಮಾಡಿದ್ರೆ ಅದಕ್ಕೆ ನೆನೆಸ್ಕೊಂಡು ನಿಯತ್ ಇಟ್ಕೊಂಡಿರೋನೇ ನಿಜವಾದ ಮನುಷ್ಯ. ಆ ನಿಯತ್ ಎಲ್ರೂ ಇಟ್ಕೋಬೇಕು. ಇವತ್ತು ಅವ್ರ ಕೊಡುಗೆ ಏನು ಅನ್ನೋದು ಮಂಡ್ಯ ಜನ ತೋರಿಸ್ಕೊಡ್ಬೇಕು ಅಷ್ಟೇ ಕೇಳೋದು ನಾನು.